ಲವ್ ಯು ಸೋ ಮಚ್ ಕಣೆ. ನನ್ನ ಚಿನ್ನ, ನನ್ನ ರನ್ನ, ನನಗೆಲ್ಲ ನೀನೇ ನೀನೇ ನೀನೇ. ಅಬ್ಬಾ, ಇನ್ನು ನನ್ನ ದಾರಿಲೇ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಕ್ಷಮಿಸಿದೆ ನಿನ್ನ. ಥ್ಯಾಂಕ್ಸ್ ಸೀನಾ. ಯವ್ವ 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 ನೋಡ್ದ ಪಾರು, ನನ್ ಪಾಮೈದ ನನ್ ತಂಗಿನ ಅದ್ ಏಟ್ ಮಾಡ್ತಾನ ಲವ್ ಅಂತ. ಹೌದು ಮಾವ, ನನಗಂತೂ ನೋಡಿ ಆಶ್ಚರ್ಯನೇ ಆಗೋಯ್ತು. ನನ್ನ ತಮ್ಮ ಅದೆಷ್ಟು ಬೇಗ ಲವರ್ ಬಾಯ್ ಚೇಂಜ್ ಆಗ್ಬಿಡ್ತಾನೆ ನೋಡು. ನೀವಿಬ್ರು ಇಲ್ಲೇ ಇದ್ರ ನನ್ಗೆ ಗೊತ್ತೇ ಆಗ್ಲಿಲ್ಲ. ನಂಗಂತೂ ಜಗತ್ತೇ ಕಾಣ್ತಿಲ್ಲ. ಸಾರಿ, ಗೊತ್ತಾಗದೆ ಹೇಳ್ಬಿಟ್ಟೆ. ಐ ಆಮ್ ಫ್ಲೈಯಿಂಗ್ಸು, ರೆಕ್ಕೆ ಬಂದ್ ಫ್ಲೈಯಿಂಗ್ಸು. ಓ ಮೈ ಮಾರಿಗುಡಿ. ಯವ್ವ, ಪ್ರೀತಿ ಬಾರ ಅಂತ ಸುಮ್ಕೆ ಹೇಳಕ್ಕಿಲ್ಲಕಲ್ಲ ಬಾಮೈದ. ಆದ್ರೆ ಇಷ್ಟೊಂದು ಭಾರ ಅಂತ ನಂಗೂ ಗೊತ್ತಿರ್ಲಿಲ್ಲ. ಒಳ್ಳೆ ಜೋಡಿ. ನಿಮ್ಮ ನೋಡಿ 4 ಜನ ಪ್ರೀತಿಸೋದು ಹೇಗೆ ಅಂತ ಕಲಿಬೇಕು. ಸರಿ ಚಿನ್ನ, ರಶ್ಮಿ, ಏನು ಬೇಜಾನ್ ಕೆಲಸ ಬಾಕಿ ಐತೆ. ನಾನು ಅಂಗಡಿಗೆ ಹೋಗಿರ್ತೀನಿ, ನೀನು ಅಕ್ಕನ ಬಾವನು ಕರ್ಕೊಂಡು ಬೇಗ ಬಂದ್ಬಿಡು. ಬತ್ತೀನಿ ಬಾವ, ಬತ್ತೀನಕ್ಕ. ಗುಂಡು, ಅಯ್ಯೋ ಹೋಗ್ರಪ್ಪ ನೀವು, ನಂಗೆ ನಾಚಿಕೆ ಆಗುತ್ತೆ. ಬೇಗ ಅಂಗಡಿ ಹತ್ರ ಬನ್ನಿ, ಸರ್ಪ್ರೈಸಿಂಗ್ಸ್ ಇದೆ. ಗೋಡಂಬಿ ಬೇಗ ತಂದಿಡು, ಬಂದ್ಬಿಡ್ತಾರೆ. ಆಯ್ತಾಯ್ತು. ಅಬ್ಬಾ, ಏನ್ ಮಂಜಿ, ಈ ರೇಂಜ್ ಅರೇಂಜ್ ಮಾಡ್ಬಿಟ್ಟಿದ್ಯಾ. ಸೂಪರ್. ಈ ಚೇರ್ ಮೇಲೆ ನಮ್ಮ ಅರ್ಜುನ್ ಜನಿಯಾ ಸರ್ರು, ರಾಜೇಶ್ ಕೃಷ್ಣನ್ ಸರ್ರು, ವಿಜಯ್ ಪ್ರಕಾಶ್ ಸರ್ನ ಏನಾರ ಕರ್ತ್ ಕೂರ್ಸ್ಬಿಟ್ರೆ ಸರಿಗಮಪನೇ ನಡೆಸ್ಬೋದು. ಯಾಕೆ ಮಹಾನಟಿಲ್ ಬರೋ ಪ್ರೇಮ ಅವರು, ತರುಣ್ ಸುಧೀರ್ ಅವರು, ರಮೇಶ್ ಅರವಿಂದ್ ಅವ್ರು ಬೇಡವಾ? ಓ ಅದಲ್ಲವ, ಸೀನಿಂಗ್ ಬೇಕಂದ್ರು ಅವ್ರು ಬರ್ಬೇಕಲ್ಲ. ಯಾಕ್ಲ ಬರಕ್ಕಿಲ್ಲ? ಪ್ರೀತಿಯಿಂದ ಕರೆದ್ರೆ ಅದ್ಯಾವ್ರೆ ಬರ್ತಾನಿಕಲ್ಲ. ಹಂಗಾರೆ ಪ್ರೀತಿಯಿಂದ ಕರೀಲ ಗೋಡಂಬಿ. ದೇವ್ರು ಹೆಂಗಿರ್ತಾನೆ ಅಂತ ನಾನು ನೋಡ್ತೀನಿ. ಮಂಜಿ, ದೇವ್ರು ಹೆಂಗಿರ್ತಾನೋ ನನ್ಗೆ ಗೊತ್ತಿಲ್ಲ, ಆದ್ರೆ ದೇವಿ ಪುತ್ರ ಹೆಂಗಿರ್ತಾನಂತ ನನ್ಗೆ ಗೊತ್ತು. ಅಲ್ಲಿ ನೋಡು. ಹೇಳ್ಬಿಟ್ಟೆ, ಎಲ್ಲಾನು ಕರೆಕ್ಟಾಗಿ ಮಾಡಿದ್ಯಾ? ಎಲ್ಲ ಆರೆಂಜ್ ಮ್ಯಾಗ್ನೆಟ್ ಆಗಿದೆ. ಅದು ಆರೆಂಜ್ ಮ್ಯಾಗ್ನೆಟ್ ಅಲ್ವೇ, ಅರೇಂಜ್ಮೆಂಟ್. ಅದೇ ಎಲ್ಲ ಆಗಿದೆ. ಬಂದು ಸುಮ್ಕಿರಿ, ಇಲ್ಲಾಂದ್ರೆ ನಾವು ಮಾಡಕ್ ಹೊಂಟಿರೋ ಪ್ಲಾನು ಮೊದ್ಲೇ ಗೊತ್ತಾಗ್ಬಿಡ್ತದೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ರಲ್ಲ ಇದು, ಈ ಪೋಲೆ ಡ್ರಾಪ್ಸ್ ಆಗ ಕುಂತಿರ್ತಾರಲ್ಲ ಹಂಗ್ ಸೆಟಪ್ ಮಾಡ್ಬಿಟ್ಟಿದ್ದೀರಾ? ಹ್ಞೂ ಅಣ್ಣ, ನನ್ ಗಂಡನು ಮಗು ತರ ಅಲ್ವಾ, ಅದಕ್ಕೆ ಡ್ರಾಪ್ಸ್ ಹಾಕ್ಸೋಣ ಅಂತ ಕರ್ಕೊಂಬಂದಿದ್ದೀನಿ. ಸೀನಾ, ಹಂಗೇನಾದ್ರೂ ಡ್ರಾಪ್ಸ್ ಹಾಕೋರು ಸಿಕ್ಕಿದ್ರೆ ಹಾಕಿರೋ ಡ್ರಾಪ್ಸ್ನ ವಾಪಸ್ ತೆಗಿಯೋದು ಹೆಂಗೆ ಅಂತಲೂ ಕೇಳ್ಬಿಡು, ಆಯ್ತಾ? ಯಾಕತ್ಗೆ? ಸೀನಾ, ಇವಳು ಅವಳಲ್ಲ ಬಾರಿ ಎಗರಾಡ್ತಾಳೆ. ಡ್ರಾಪ್ಸ್ ಕುಡಿಯೋವಾಗ ನಾಕನಿ ಎಕ್ಸ್ಟ್ರಾ ಕುಡ್ಬಿಟ್ಟವಳು ಅನ್ಸುತ್ತೆ, ಅದಕ್ಕೆ. ಗುಂಡು, ಏನಿದು? ಅದೆಲ್ಲ ಇವಾಗ್ಲೇ ಹೇಳಕ್ಕಾಗಲ್ಲ, ಅದಕ್ಕೆ ಒಂದು ಪ್ರೋಗ್ರಾಮೇ ನಡಿಬೇಕು. ಅದನ್ನ ನಾವು ಯಜಮಾನ್ರ ನಡೆಸ್ಕೊತಾರೆ. ಬನ್ರಿ. ಓಕೆ ಓಕೆ ಓಕೆ, ಮೈ ಕೊಡ್ರಲ್ಲ. ಆ ಧ್ವನಿವರ್ಧಕ ಪರೀಕ್ಷೆ 1 2 3. ಮಜು ಬತ್ತೈತೆ. ಇವತ್ ಮಧ್ಯಾಹ್ನ ಊಟಕ್ಕೆ ಬಸ್ಲೆ ಸೊಪ್ಪಿನ ಸಾರು. ಇರ್ಲಿ. ಹೇ ಬಾಮೈದ, ಅದೇನಂತ ಹೇಳ ಹೇಳ್ತೀನಿ ರೂಪವ. ಮಾರಿಗುಡಿ ನಿವಾಸಿಗಳೇ, ಅಕ್ಕ ತಂಗಿರೇ, ಅಣ್ಣ ತಂದಿರೇ, ಆಲ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಮಾರಿಗುಡಿ. ಕನ್ನಡದಲ್ಲಿ ಹೇಳ್ತೇನೆ, ಮತ್ತೆ ಇಂಗ್ಲಿಷ್ ಅಲ್ಲಿ ಬೇರೆ ಯಾಕೆ ಹೇಳ್ತಿದ್ದೀರಾ? ಅದು ಮಾರಿಗುಡಿಲಿರೋ ನನ್ನಂತ ಎಜುಕೇಟೆಡ್ಸ್ ಗಳಿಗೂ ಅರ್ಥ ಆಗ್ಲಿ ಅಂತ.
ಇಂಗ್ಲಿಷು ನಿನ್ಗೂ ಬರ್ತದೆ ಅಂತ ತೋರ್ಸ್ಕೊಳಕ್ಕೆ ಯಾರ್ ಬರ್ಕ್ಲು ಇಂಗ್ಲಿಷ್ ಮಾತಾಡ್ತಿದಿ ಅಂತ ಒಪ್ಕೋ, ಸುಮ್ನೆ ಪುಂಗ್ಬೇಡ. ಮಾರಿಗುಡಿ ಪ್ರಜೆಗಳೇ, ಇವತ್ತು ಅದೆಂತ ಸುತಂತ್ರ ಮಂಜಿ ಏನೇ ಅದು ಸಂದರ್ಭ ಆ ದರ್ಭ ಏನಂದ್ರೆ ನಮ್ಮ ನೆಚ್ಚಿನ ಮಾರಿಗುಡಿಯ ಶಿವಭಾವ ಹಾಗೂ ಪಾರ್ವಕ್ಕಂಗೆ ಒಂದು ಜೋರದ ಚಪ್ಪಾಳೆ. ಇವಾಗ ನಮ್ ಶಿವ ಅವರು ಅದೇ ಪಾರು ಅವರು ಯಾವ ದಿಕ್ಕಿಗೆ ಸುಸ್ವಾಗತಿಸುತ್ತಿದ್ದೇನೆ. ಅದ್ ಯಾವ ದಿಕ್ಕಿಗೆ ಅಲ್ಲ ಕಣೆ, ವೇದಿಕೆಗೆ. ಅದಕ್ಕೆ ಆಗಮನಿಸುತ್ತಿದ್ದೇನೆ. ಮಾವ ಇವರೆಲ್ಲ ಸೇರ್ಕೊಂಡು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ನಂಗೂ ಗೊತ್ತಾಯ್ತಿಲ್ಲ ಪಾರು, ಎಲ್ರು ಸೇರೋರೆ ಅಂದ್ಮ್ಯಾಕೆ ಏನ್ ಬೇಕನ್ನ ಮಾಡ್ತಾರೆ. ನಾನು ಎಲ್ಲಿ ಹೇಳ್ಕೊಟ್ಟಿದ್ದೀನೋ ಅದನ್ನೇ ಹೇಳಬೇಕು. ಬೇಡ ಪಾಪು, ಅವರು ಹೊಡಿತಾರೆ. ಅಯ್ಯೋ, ಈಗ ಹೊಡೆಯೋದೆಲ್ಲ ಮುಗ್ದೋಯ್ತು ಚಿಕ್ಕಪ್ಪ. ನೀನೇ ಹೊಡೆದ್ರು ಹೊಡ್ಸ್ಕೋತಾರೆ. ಚಿಕ್ಕಪ್ಪ, ಮಯೋ ಚಿಕ್ಕಪ್ಪಂಗೆ ಹೊಟ್ಟೆ ಹಸುವಂತೆ. ಬಂದೆ ನಮ್ಮ ಮನುಗೋಸ್ಕರ ಇಡ್ಲಿ ವಡೆ ತಂದೆ. ನಮಗೆ ಇಡ್ಲಿ ಬೇಡ. ಈ ದರಿದ್ರ ನನ್ನ ಮಗನಿಗೆ ಇಲ್ಲಿ ಕೂರಿಸಿರೋದೇ ಹೆಚ್ಚು, ಅಂಥದ್ರಾಗೆ ಇಡ್ಲಿ ಬೇಡವಂತೆ. ಬೇಡ ಅಂದ್ರೆ ಬೇಡ. ನಮ್ಮ ಮನೋರು ಚಂದ್ರಲೋಕದಾಗಿರೋ ಮಣ್ಣನ್ನು ತಿನ್ಬೇಕು ಅಂದ್ರೆ ನಾನು ರಾಕೆಟ್ ಕಟ್ಕೊಂಡು ಚಂದ್ರಲೋಕಕ್ಕೆ ಹೋಗಿ ಮಣ್ಣು ತಂದು ಬಿಡ್ತೀನಿ. ಅಂಥದ್ರಾಗೆ ಇಡ್ಲಿ ಬೇಡ ಅಂದ್ರೆ ಪೂರಿ ತರಕಿಲ್ವೇ? ಮನು, ಪೂರಿ ರೆಡಿ. ನನ್ ಗಂಡ ಪೂರಿ ತಂದ್ರೆ ನಾನ್ ಮನುಗೆ ಸಾಗು ಚಟ್ನಿ ತರೋದಿಲ್ವಾ? ಆಯ್ತಾಯ್ತಾಯ್ತು, ಇತ್ಕೊಳ್ತೀನಿ. ಕೂರ್ಬಾರ್ದಿತ್ತಲ್ಲ, ಸಾರಿ. ಅಣ್ಣ, ನೀನು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಅತ್ತಿಗೆ ನಿನಗೆ ಕೊಡಬೇಕಾಗಿರೋದನ್ನು ಅವನು ಕೊಡ್ತಾವಳೆ. ಲೇ, ಅತ್ತಿಗೆ ಮೈದ್ನ ಅಂದರೆ ತಾಯಿ ಮಗದ ಸಂಬಂಧ ಇದ್ದಂಗೆ ಕಲ. ಹೊಸಿ ಕಣ್ಣಿಗೆ ನೀರು ಬಿಟ್ಕೊಂಡು ನೋಡು, ಕ್ಲಿಯರಾಗಿ ಕಾಣ್ತದೆ. ಪಾಪ ಚಿಕ್ಕಪ್ಪ, ಪೂರಿ ಮುರಿ ಅಷ್ಟು ಶಕ್ತಿ ಇಲ್ಲ. ಯಾಕೆ ಮುರಿಬೇಕು ಅಲ್ವಾ ಚಿಕ್ಕತ್ತೆ? ನಾವೆಲ್ಲ ಸತ್ತು ಹೋಗಿದೀವಾ? ಹೌದು ಅದಕ್ಕೆ ಮನೆ ಮುರಿಯೋ ಬದಲು ಪೂರಿ ಮುದ್ದಿದ್ದೀವಿ. ನಾವು ಮನೆ ಮುರುಕರಲ್ಲ ಕಲ, ನಾವೊಂಥರ ಗೆದ್ಲಿದ್ದಂಗೆ ಒಳಗೊಳಗೆ ತಿನ್ಕತಾ ಇರ್ತೀವಿ. ನೋಡೋಕ್ಕೆಲ್ಲ ಚೆಂದಾಗಿರ್ತದೆ, ಆದರೆ ಒಂದೇ ಸಲಕ್ಕೆಲ್ಲ ಬಿದ್ದೋಯ್ತದೆ. ಮನು, ನಾನು ಪೂರಿ ಮುರಿತೀನಿ. ಸೋಮ ಸಾಗು ಲದ್ದು ತಾನೆ, ಇಂದ್ರಿ ಚಟ್ನಿ ಲದ್ದು ತಾಳೆ. ಅಮಡ ಕಂದ. ಅಲ್ಲೋಡು ಚಂದಮ್ಮ. ಅದು ಲೈಟ್ ಅಲ್ವಾ? ಏನೋ ಲೈಟಾಗಿ ಹೇಳ್ಬೇಕಂದ, ಅದನ್ನ ಹಿಡ್ದಾಕ್ಬಿಟ್ಟೆ ಅಲ್ಲ. ಸೂಪರ್ ಆಗಿರುತ್ತೆ, ತಿನ್ನು. ಪಾಪ ಚಿಕ್ಕಪ್ಪ, ಕಾಲ್ ನೋವು ಅಂತಿದ್ರು. ನಾನೇ ಒತ್ತಿದ್ದೆ, ಆದ್ರೆ ನನ್ನ ಕೈ ಚಿಕ್ಕದಲ್ವಾ, ಸಾಕಾಗಲ್ಲ. ಛೇ, ಅದಕ್ಕೇನಂತೆ? ನಮ್ಮ ಅಣ್ಣ ಅತ್ತಿಗೆ ಇರೋದು ಯಾಕೆ? ಅಣ್ಣ ಅತ್ತಿಗೆ, ನೀವಿಬ್ರು ಕಾಲೊತ್ತಿ ನಾನು ತಿನ್ನಿಸ್ತೀನಿ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ. ಕರ್ಮ, ನಡೀರಿ. ಪಾದಯಾತ್ರೆ ಮಾಡಿಕೊಂಡು ನಟರಾಜ ಸರ್ವಿಸ್ ಮಾಡ್ತಿದ್ದಿ ನನ್ನ ಮಗನಿಗೆ ಪಾದ ಸೇವೆ. ನಡೀಲಿ. ಬಂಗಾರ, ಚಿನ್ನು, ಚಿನ್ನಪ್ಪ. ಬಾವ, ಏನ್ ಇಲ್ಲೇ ನಿಂತ್ಕೊಂಡಿದ್ಯಾ? ಬಾ ಹೇಳ್ತೀನಿ. ಹೊಡ್ರಿ ಚಪ್ಪಳೆ ಹೊಡ್ರಿ. ಏ ಭಾಮೈದ, ಏನ್ ಮಾಡ್ಕೊಂಡಿದ್ದೆ ಅದನ್ನಾದ್ರೂ ಹೇಳ. ಹೇಳ್ತೀನಿ ಇರು ಬಾವ, ವಸಿ ತಡ್ಕೋ. ರೆಡಿನಿಲ್ಲ? ಅಲ್ಲ ಬದೈತೆ.
ಆ ಮಾರಿಗುಡಿ ಪ್ರಜೆಗಳೇ, ಒಬ್ರು ಮುಖ್ಯ ಅತಿಥಿ ಆಗಮಿಸ್ಬೇಕು. ಸ್ವಲ್ಪ ತಡೆ ಆಗ್ತಿದೆ, ಸೊ ದಯವಿಟ್ಟು ಯಾರು ನೂಕು ನುಗ್ಲು ಮಾಡಬಾರ್ದು. ಅಕ್ಕ, ಬಾವ, ಎಲ್ಲಿದ್ದೀರಾ? ಲೇ ಬಾಮೈದ ನಾವ್ ಇಲ್ಲೇ ಇದೀವಲ್ಲ. ಶಿವಣ್ಣ, ಹಾಗನ್ಬಾರ್ದು. ನಿಮ್ಮನ್ನು ಪ್ರೀತಿಸೋ ಜನಗಳ ಮಧ್ಯದಲ್ಲಿ ಇದೀವಿ ಅನ್ಬೇಕು. ಹೌದಾ? ಹಾಗಾದ್ರೆ ಇನ್ನೊಂದ್ಸಲ ಮೈಕಲ್ಲೇ ಕೇಳ್ಬಿಡಿ, ಹೇಳ್ತೀವಿ. ಅಣ್ಣ, ಅಕ್ಕೆ, ಎಲ್ಲಿದ್ದೀರಾ? ಇಲ್ಲೇ ನಮ್ಮನ್ ಪ್ರೀತಿಸೋ ಜನಗಳ ಮಧ್ಯದಲ್ಲಿ ಇದ್ದೀವಿ ಕಣ್ರಪ್ಪ. ಗೋಡಂಬಿ ಗೊರ್ಕೆ, ಏನಲ್ಲ ಇದು? ಭಾರಿ ಸಖತ್ತಾಗೈತೆ ಸೆಟಪ್. ಮಾದಪ್ಪಣ ಲೀಲಕ್ಕ ನಿಮ್ಮನ್ನು ಕರ್ದವ್ರ? ಹ್ಞೂ ಕಣ್ ಶಿವು, ನಮಗೂ ಗೊತ್ತಿರ್ಲಿಲ್ಲ, ಈಗ ಫೋನ್ ಮಾಡಿ ಕರೆದ್ರು. ಹಂಗಾರ ಆಂಟಿ, ಏನ್ ಕಾರ್ಯಕ್ರಮ ಅಂತ ನೀವಾದ್ರೂ ಹೇಳ್ಬೋದಲ್ಲ? ಯಾರು ಹೇಳಂಗಿಲ್ಲ, ಕಾರ್ಯಕ್ರಮ ಶುರು ಆಯ್ತದಲ್ಲ ಆಗ್ಲೇ ಗೊತ್ತಾಗೋದು. ಲೋ ಬಾಮೈದ, ಹಂಗಾರೆ ಬಿರ್ನೆ ಶುರು ಮಾಡ್ಲಾ? ಅದೇ ಅದೇ ನಾವು ಐ ಆರ್ಟಿಫಿಷಿಯಲಿ ವೆಲ್ಕಮಿಂಗ್ ದಿ ಬೆಸ್ಟ್ ಕಪಲ್ ಆಫ್ ಮಾರಿಗುಡಿ ಪ್ರಾವಿಷನ್ ಸ್ಟೋರ್ ಆಫ್ ಇಂಡಿಯಾ. And also the coming people's postmorteming the function of the successful journey and the golden budget. ಈಗ ಕರೆಕ್ಟಾಗಿ ಶುರು ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಕಲ್ತಾಗ ಬುಂಡೆ ಚಚ್ಬಿಡ್ತೀನಿ. ಅದೇನಂತ ಬೇಗ ಹೇಳ ಬೇಕಪ್ಪ ನನ್ನ ಮಗ. ಸಾರಿ ಸರ್, ಅದೇನಂತ ಬೇಗ ಹೇಳಿಪ್ಪ. ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ, ಮೈಕ್ ಪ್ಲೀಸ್. ಇದನ್ನ ನಾನು ಹೇಳೋದಕ್ಕಿಂತ ನಮ್ಮ ಗೋಡಂಬಿ ಹೇಳಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಸೊ ಐ ಕಾರ್ಡಿಯಾಲಜಿ ವೆಲ್ಕಮಿಂಗ್ ಮಿಸ್ಟರ್ ಕ್ಯಾಶ್ಯೂ ಆನ್ ದಿ ಬೆಂಚ್. ಮಿಸ್ಟರ್ ಕ್ಯಾಶ್ಯೂ, ಪ್ಲೀಸ್ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್, ಸ್ಟಾರ್ಟ್ ದಿ ಸ್ಪೀಚ್. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ನಿಂತಿದ್ದೀನಿ, ನಿಂತು ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಮುಖ್ಯವಾಗಿ 4 ಜನ ಕಾರಣ. ಒಂದು, ನನ್ನನ್ನು ಹುಟ್ಟಿಸಿದ ಅಪ್ಪ ಅಮ್ಮ, ಅದ್ರ ಜೊತೆಗೆ ನನ್ನ ತಂದೆ ತಾಯಿನೇ ಆಗಿರೋ ನಮ್ಮ ಶಿವಣ್ಣ ಪಾರ್ವತಿಗೆ. ಅಪ್ಪ ಅಮ್ಮ ನನ್ನನ್ನ ಹುಟ್ಟಿಸಿದ್ರು, ಆದ್ರೆ ನನಗೆ ಜೀವನ ಕೊಟ್ಟಿದ್ದು ನಮ್ಮ ಶಿವಣ್ಣ. ನಾನು ಜೀವನ ಮಾಡ್ತಿರುವಾಗ ಏಟಾಗಿ ಬಿದ್ದೋದೆ. ಸತ್ಯ ಹೋಯ್ತೀನೇನೋ ಅನ್ಕೊಂಡಿದ್ದೆ. ಆಗ ನನ್ ಜೀವದಾನ ಮಾಡಿ ಬದುಕಿಸಿ ನನ್ನ ಹಳೆ ಜೀವನಕ್ಕೆ ವಾಪಸ್ ತಂದು ಕೊಟ್ಟವರು ನನ್ನ ಪಾರ್ವತಿ. ಅದಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವ್ಯವಸ್ಥೆ ಮಾಡಿ ಅವ್ರನ್ನ ಸನ್ಮಾನ ಮಾಡಿಸೋಮ ಅಂತ ಇಲ್ಲಿ ಕರೆಸಿರೋದು. ಏನಲ್ಲ ಇದು? ತಮ್ಮ ಅಣ್ಣಂಗ್ ಸನ್ಮಾನ ಮಾಡೋಣ? ವಿರುತಿ ಮನ್ಸಲ್ಲಿ ಇರ್ಬೇಕು ಕಲ, ಬೀದಿಲೆಲ್ಲ ಯಾಕಲ್ಲ? ಸುಮ್ಕಿರಣ ನೀನು. ಗೋಡಂಬಿ ಬೀದಿಲ್ ಬಿದ್ದಾಗ ಆಗ ಯಾರು ಬಂದ್ರು? ಹೀಗೆ ತಾನೆ ಬಿರುತ್ತಿದ್ದಕ್ಕೆ ಇದನ್ನೆಲ್ಲ ನಾವು ಮಾಡಿರೋದು ಅಲ್ವೇನ್ಲ? ಆದ್ರೂ ಈ ಸನ್ಮಾನ ಎಲ್ಲ ನಮಗೆ ಆಗ್ ಬರಲ್ಲ. ಪ್ಲೀಸ್ ಬೇಡ. ಯಾಕವ್ವ ಬೇಡ ಅಂತೀಯ? ಮನುಷ್ಯ ಇರ್ಬೇಕಾಗಿರೋದೇ ನಿಮ್ಮಿಬ್ರಂಗೆ. ಆದ್ರೆ ಇತ್ತೀಚೆಗೆ ಮನುಷ್ಯ ಕಸ ಮುಸ್ರೆ ತುಂಬಿಕೊಂಡು ಹಾಳಾಗ್ಬಿಟ್ಟವನೆ. ಇಂತಹ ಜನಗಳ ಮಧ್ಯೆ ಮುತ್ತಿನ ತೆನೆ ಇರೋಂಗೆ ನಿಮ್ಮನ್ನು ನೋಡಿದ್ರೆ ಅಬ್ಬಾ ಎಂಥ ಜನನಪ್ಪ ಅನ್ಸ್ತದೆ. ಗೋಡಂಬಿ ಗೊರ್ಕೆ, ನೀವು ಶುರು ಮಾಡಿ. ಥ್ಯಾಂಕ್ ಯು ಡ್ಯಾಡಿಜಿ. ಮಾರಿಗುಡಿಯ ಜನಗಳೇ, ಇವತ್ತು ನಮ್ಮ ಪಾರ್ವತನ ಸಾಧನೆಗೆ ಮೆಚ್ಚಿ ನಾವೆಲ್ಲರಿಗೊಂದು ಇದನ್ನ ಕೊಡಬೇಕು ಅಂತ ಮಾರಿಗುಡಿ ಐಕ್ಳೆಲ್ಲ ಡಿಸೈಡ್ ಮಾಡಿದ್ದೀವಿ. ಆ ಬಿರ್ದು ಏನು ಅಂತ ಇನ್ ಕೆಲವೇ ಕ್ಷಣದಲ್ಲಿ ಗೊತ್ತಾಗತ್ತೆ. ಆದ್ರೆ
ಆ ಬಿರ್ದನ್ ಕೊಡಕ್ಕೆ ಇನ್ನೊಬ್ರೇ ಒಬ್ರು ಮುಖ್ಯ ಅತಿಥಿಗಳು ಬರ್ಬೇಕು. ಇನ್ನೇನ್ ಬಂದೇ ಬಿಟ್ರು ಚಪ್ಪಾಳೆ. ಯಜಮಾನ್ರೆ ಮಾದಪ್ಪಣ್ಣ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ನಡಿ 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 ನಡಿ. ನನ್ಗೇನಾಗಿದೆ ಯಜಮಾನ್ರೆ? ನೀವ್ ಯಾಕೆ ಗಾಬರಿ ಆಗಿದ್ದೀರಾ? ನಿನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಫೋನ್ ಬಂತಲ್ಲ, ಅದಕ್ಕೆ ಓಡ್ ಬಂದೆ. ನಡಿ. ಏನು ನಮ್ಮ ಯಜಮಾನ್ರಿಗೆ ಹಾರ್ಟ್ ಅಟ್ಯಾಕ? ಯಾರು ಹೇಳ್ದವ್ರು ವೀರಭದ್ರಣ್ಣ? ಇನ್ಯಾರು? ನಿನ್ ಮಗ ಸೀನಾ ಹೇಳಿದ್ದು. ನನಗೆ ಹಾರ್ಟ್ ಅಟ್ಯಾಕ? ಅಯ್ಯೋ ಅಯ್ಯೋ ಅಯ್ಯೋ, ಅಡ್ಕಸ್ಪಿ ನನ್ ಮಗ್ನೆ. ಸಾಯ ಗಂಟ ಮುತ್ತೈದೆ ಆಗಿರ್ಬೇಕು ಅಂತ ಕಂಡ್ ದೇವ್ರಿಗೆಲ್ಲ ಅರ್ಕೆ ಹೊತ್ತಿದ್ದೀನಿ. ಇವನು ಮುಟ್ಸಿ ದಪ್ಪಂಗೆ ಹಾರ್ಟ್ ಅಟ್ಯಾಕ್ ಬರ್ಸೋನು. ಪಾಪ್ ನನ್ ಮಗ್ನೆ. ಅವ ಹಂಗಲ್ಲ ಮುಚ್ಚಲ. ಸೀನಾ ಸರ್, ತಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಸರ್. ತಂದೆನ ಹಾರ್ಟಲ್ಲಿ ಇಟ್ಕೊಳ್ಳೋ ಮಕ್ಳಿರ್ತಾರೆ, ಆದ್ರೆ ನೀವು ತಂದೆ ಹಾರ್ಟ್ಗೆ ಕನ್ನ ಹಾಕ್ಬಿಟ್ರಲ್ಲ ಸರ್. ನಿಮ್ಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಸರ್? ತೆಗೆದು ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದುರು ಹೋಗ್ಬೇಕು. ಉದುರು ಹೋಗಿರೋ ಹಲ್ಲನ್ನು ತೆಗಿಯಕ್ಕೆ ಪೊರ್ಕೆ ಬೇಕಾಯ್ತದೆ. ಯಾಕಲ್ಲ ಹಿಂಗ್ ಸುಳ್ಳು ಹೇಳ್ದೆ? ಇದೊಂಥರ ಮಾವಂಗ ಅವಮಾನ, ಮಾದಪ್ಪಣಂಗ ಅವಮಾನ. ಯಾಕಲ ಹಿಂಗ್ ಮಾಡ್ದೆ? ಯಾರು ಬೈಬೇಡಿ, ನಾನಂತದ್ದು ಏನ್ ತಪ್ಪು ಮಾಡಿದ್ದೀನಿ? ಅಲ್ಲೇ ಬಂದು ಹೇಳ್ತೀನಿ. ನಮ್ಮ ಅಪ್ಪಂಗೆ ಮೀಟ್ರು ಐತೆ, ಮ್ಯಾಟ್ರು ಐತೆ, ಹಾರ್ಟು ಐತೆ. ಅದೇನು ಅಂದ್ರೆ ಈ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕು ಅಂತ ನಾನು ಭಾರಿ ಆಸೆ ಪಟ್ಟಿದ್ದೆ. ಕರೆದ್ರೆ ಬರ್ತೀರಾ? ಅದು ಇಂಥ ಸಣ್ಣ ಪುಟ್ಟ ಫಂಕ್ಷನ್ಗೆ. ನಮ್ಮ ತಾಯಿ ಎಣೆಗ್ಲೂ ಇಲ್ಲ. ಅದಕ್ಕೆ ತಲೆ ಓಡಿಸಿ ಒಂದು ಐಡಿಯಾ ಮಾಡಿದೆ. ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಫೋನ್ ಮಾಡಿ ಸುಳ್ಳು ಹೇಳಿದೆ. ಅರೆ ಅದನ್ನ ಹೇಳಿದ್ಮೇಲೆ 101 ಸಲ ಬಿಡ್ತು ಅಂತಾನು ಹೇಳಿದೀನಿ ಫಾದರ್ಜಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ. ಇಲ್ಲಿ ಬಿಡ. ಅನ್ಕೊಂಡೆ ನಮ್ಮ ಮಾದಪ್ಪಣ್ಣ ವೀರ ಯೋಧ, ಗಡಿಕಾಯ ಸೈನಿಕ. ಹೌದೌದಾ? ಶತ್ರು ಎದೆಗೆ ಎದೆ ಕೊಟ್ಟು ನಿಲ್ಲೋಂತ ಸೈನಿಕ ಅಂಥವನ್ಗೆ ಹಾರ್ಟ್ ಅಟ್ಯಾಕ. ಗಟ್ಟಿ ಗುಂಡಿಗೆ ಒಂದು. ಇದೇನು ಎಲ್ಲ ಜನ ಸೇರ್ಬಿಟ್ಟಿದ್ದೀರಿ, ಶಾಮಿಯಾನ ಎಲ್ಲ ಹಾಕ್ಬಿಟ್ಟಿದ್ದೀರಿ. ಏನು ವಿಷಯ? ಏನೋ ನಡೆಸ್ತಾ ಇರೋಂಗಿದ್ದೀರಿ? ಅಪ್ಪ ಸದ್ಯ ನಮ್ಮ ಮಾವನೇ ಪರವಾಗಿಲ್ಲ ಅಂತ ಒಪ್ಕೊಂಡ್ರಲ್ಲ, ಬಿಡಿ ಹೋಗ್ಲಿ. ಆದ್ರೆ ನನ್ ಗಂಡನ್ ಪರವಾಗಿ ನಾನ್ ನಿಮ್ಮಲ್ಲೆಲ್ಲ ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಏನವ ಏನ್ ಫಂಕ್ಷನ್ ಅಂತ ನಮಗೂ ಹೇಳಿ ಗೊತ್ತಾಗ್ಲಿ. ಏನಿಲ್ಲ ಛತ್ರಿ ಅಣ್ಣ, ನಮ್ ಗೋಡಂಬಿ ಅಣ್ಣ ರೆಡಿ ಆಗಿದ್ದಾನೆ, ಓಡಾಡ್ತಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು ಹೇಳಿ? ನಮ್ಮ ಅದಕ್ಕೆ ಅವ್ರಿಗೊಂದು ಸನ್ಮಾನ ಅಷ್ಟೇ. ಜೊತೆಗೆ ಬಿರ್ದು ಬೇರೆ ಕೊಡ್ತಿದೀವಿ. ನಿಮ್ಮ ಮಗನ ಅದೃಷ್ಟನು ಚೆನ್ನಾಗೈತೆ ಯಜಮಾನ್ರೆ, ಅದಕ್ಕೆ ಅವನು ಬದುಕವನೆ. ಇಲ್ಲ ಅಂದಿದ್ರೆ ಒಂದೇ ಏಟಿಗೆ ಕಚ್ಚಕನ್ಸ್ತಿದ್ದೆ. ನಮ್ಮ ಪರ್ಶು ಈ ಗೋಡಂಬಿನ ಹೆದರಿಸಿಟ್ಕೊಂಡಿರೋದ್ರಿಂದ ಸತ್ಯ ಅಂತೂ ಬಾಯಿ ಬಿಡೋದಿಲ್ಲ ಇವನು. ಅದೇ ಸಮಾಧಾನ. ಯಜಮಾನ್ರೆ ಬನ್ನಿ ಮೇಲೆ ಬನ್ನಿ. ರೀ, ನೀವ್ಯಾಕ್ರಿ ನಿಂತ್ಕೊಂಡೇ ಇದ್ದೀರಾ? ಬನ್ರಿ ಕೂತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಬೇಗ ಬಿರ್ತ್ಕೊಡಿ, ನಾವೆಲ್ಲ ಕಾಯ್ತಾ ಇದೀವಿ. ಮಾರಿಗುಡಿಯ ಜನರೇ, ನೆಂಟ್ರಿಸ್ಟ್ರೇ, ಸ್ನೇಹಿತರೆ ಹಾಗೂ ಸಂಬಂಧಿಕರೇ, ನೀವೆಲ್ಲರೂ ನಿಮ್ ಶಾಂತಿನ ಕಾಪಾಡ್ಕೋಬೇಕು ಅಂತ ಕೇಳ್ಕತೀನಿ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಸನ್ಮಾನ್ಯ ವೀರಭದ್ರಯ್ಯ ಅವರು ಈಗ ನಮ್ಮ ಶಿವಭಾವ ಹಾಗೂ ಪಾರ್ವತಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ.
ಆ ಚಪ್ಪಾಳೆ ಅಪ್ಪ ನನ್ನ ಅದೃಷ್ಟತನದ ಬಗ್ಗೆ ಮಾತಾಡ್ಲೋ ಅಥವಾ ನಿಮ್ಮ ದರಿದ್ರತನದ ಬಗ್ಗೆ ಮಾತಾಡ್ಲೋ ಗೊತ್ತೇ ಆಗ್ತಿಲ್ಲ. ನೀವು ನಿಮ್ಮ ಮಗಳು ಅಳಿಯನ್ನ ತುಳಿಯೋದಕ್ಕೆ ನೋಡ್ತಿದ್ದೀರ, ಆದರೆ ನಾವು ಆಕಾಶದ ಎತ್ತರದವರೆಗೂ ಚಿಮ್ತಾ ಇದ್ದೀವಿ. ನಿಮ್ಮ ಕೈಯಲ್ಲಿ ನಮ್ಮನ್ನು ಹಿಡಿಯೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ನನಗೆ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ. ನನಗನ್ಸುತ್ತೆ ಇದು ಆರಂಭ ಅಂತ. ನಿಮಗೆ